ಶ್ರೀಮಾತ್ರೇ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ವೆಜಿಟೇಬಲ್ ಕುಷ್ಕ ಯಾವ ರೀತಿ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು ಎಂಬುದು ಸಂಪೂರ್ಣ ವಿಡಿಯೋವನ್ನು ನೋಡಿ ಅರ್ಥವಾಗುತ್ತದೆ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿದಾಗ ಮಾತ್ರ ಅರ್ಥವಾಗುತ್ತದೆ. ವೆಜಿಟೇಬಲ್ ಕುಷ್ಕಗೆ ಯಾವುದೇ ಫುಡ್ ಕಲರ್ ಅಥವಾ ಟೇಸ್ಟಿಂಗ್ ಸಾಲ್ಟ್, ಅಜಿನೋಮೋಟೊ ಯಾವುದನ್ನು ಯೂಸ್ ಮಾಡದೆ ಮನೆಯಲ್ಲೇ ಮಾಡಿಕೊಳ್ಳಬಹುದು. ಚಿಕ್ಕ ಮಕ್ಕಳಿರುವವರಿಗೆ ಇಷ್ಟವಾಗುವಂತಹದ್ದು. ನೋಡಿ, ಮೊದಲನೇ ಹಸಿ ಕೊಬ್ಬರಿ, ಕೊಕೊನಟ್, ಕೊಬ್ಬರಿ ಹಾಕಿಕೊಂಡು ಸ್ವಲ್ಪ ಜೀರಿಗೆ ಹಾಕಿಕೊಂಡು ಹಸಿಮೆಣಸಿನಕಾಯಿ, ಇದನ್ನು ಫಸ್ಟ್ ಮಿಕ್ಸಿ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಮಿಕ್ಸಿ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಮೊಸರು, ಕರ್ಡ್, ನೋಡಿ ಇಷ್ಟು ಹಾಕುತ್ತಿದ್ದೇನೆ ನಾನು. ನಿಮಗೆ ಜಾಸ್ತಿ ಬೇಕಂತ ಅನಿಸಿದರೂ ಸಹ ಹಾಕಿಕೊಳ್ಳಬಹುದು. ನೋಡಿ, ಮೊಸರು ಹಾಕಿದ ನಂತರ ಸ್ವಲ್ಪ ಕರಿಬೇವು, ಇಷ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಆದ್ರೆ ಸರಿ ಹೋಗುತ್ತದೆ, 4 ರಿಂದ 5 ಎಲೆಯಷ್ಟು. ಇದನ್ನ ಮಿಕ್ಸಿ ಮಾಡಿಕೊಳ್ಳುತ್ತೇನೆ. ನೋಡಿ, ಈ ರೀತಿ ಪೇಸ್ಟ್ ಆದರೆ ಸಾಕು. 1 ಟೀ ಗ್ಲಾಸ್ ಅಷ್ಟು ವಾಟರ್ ಹಾಕಿಕೊಂಡು ಇಷ್ಟು ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಯಾವ ರೀತಿ ಮಾಡಬೇಕು ಎಂಬುದು ತೋರಿಸುತ್ತೇನೆ. ನೋಡಿ, 1 ನಿಮಿಷ ನಂತರ ಎಣ್ಣೆ ಕಾದಿದೆ. ಅದಕ್ಕೆ ಒಣ ಮೆಣಸಿನಕಾಯಿ, 1 ಕಾಶ್ಮೀರಿ ಚಿಲ್ಲಿ, 1 ಈ ರೀತಿಯಾಗಿ ಕಟ್ ಮಾಡಿಕೊಂಡಿದ್ದೇನೆ. ಸಾಸಿವೆ, ಜೀರಿಗೆ ಹಾಕಿಕೊಂಡ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ ಸ್ವಲ್ಪ, 1 ಸ್ಪೂನ್ ಧನಿಯಾ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಎರಡನ್ನು ಹಾಕಿಕೊಳ್ಳಬಹುದು ಬೇಕೆಂದರೆ. ನೋಡಿ, ರುಬ್ಬಿಟ್ಟುಕೊಂಡಿರುವಂತ ಮಸಾಲ ಹಾಕಿದ ನಂತರ ಈ ರೀತಿ ಕಲಿತುಕೊಳ್ಳಬೇಕು. ಇದು ಸ್ವಲ್ಪ 1 ಅಥವಾ 2 ನಿಮಿಷ ಚೆನ್ನಾಗಿ ಎಣ್ಣೆ ಬಿಟ್ಟುಕೊಂಡ ನಂತರ ಇದಕ್ಕೆ ಇನ್ನೊಂದು ನೋಡಿ ಇದಕ್ಕೆ 1 ಅಥವಾ 2 ಟೊಮೆಟೊ ಪೇಸ್ಟ್ ಮಾಡಿಕೊಳ್ಳುತ್ತೇನೆ. ನೋಡಿ, ಪೇಸ್ಟ್ ಮಾಡಿ ಇಟ್ಟುಕೊಂಡು ಟೊಮೆಟೊ ಬೇರೆ ಹೋಗಿ ಟೊಮೆಟೊ ನಾನು ಈ ರೀತಿಯಾಗಿ ಬೇಯಿಸಿದೆ, ಸ್ವಲ್ಪ ಕಲರ್ ಬಿಟ್ಟುಕೊಂಡಿದೆ. ಈಗ ಇದನ್ನು ಹಾಕಿಕೊಳ್ಳುತ್ತೇನೆ. ಇದು 1 ನಿಮಿಷ ಚೆನ್ನಾಗಿ ಕಲಿಸಿಕೊಂಡು ಇದಾಗ ಕುದಿ ಬರಬೇಕು. ನಾವಾಗ ನೀರು ಹಾಕಿಕೊಳ್ಳುತ್ತೇನೆ ನಾನು. ಒಂದು ಕುದಿ ಬರಲಿ, ಈ ರೀತಿಯಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ನಂತರ ಇದು ಮಿಕ್ಸಿ ಜಾರಿನ ವಾಟರ್ ಹಾಕಿಕೊಳ್ಳುತ್ತೇನೆ ನಾನು. ನೋಡಿ, ಇನ್ನೂ ಸ್ವಲ್ಪ ಹಾಕಿಕೊಳ್ಳುತ್ತೇನೆ ನಾನು. ನಾನು ಏನಕ್ಕೆ ವಾಟರ್ ಅಳತೆ ಹೇಳುತ್ತಿಲ್ಲ ಅಂದರೆ, ಹೊಸ ಅಕ್ಕಿ ಆದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಬೇಕಾಗುತ್ತದೆ. ಅದೇ ಹಳೆ ಅಕ್ಕಿ ಅನ್ಸಿದರೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಬೇಕಾಗುತ್ತದೆ. ನೋಡಿ, ನೀವು ಯಾವ ರೀತಿ ಯೂಸ್ ಮಾಡುತ್ತೀರಾ ಎಂದು. ರುಚಿಗೆ ತಕ್ಕಷ್ಟು ಉಪ್ಪು, ಹಾಕೊಂಡು ಇದು ಚೆನ್ನಾಗಿ ಕುದಿ ಬರಲಿ. ಈ ರೀತಿಯಾಗಿ ಪ್ಲೇಟ್ ಹಾಕಿ 5 ನಿಮಿಷ ಬಿಟ್ಟರೆ ಸಾಕು. 3 ರಿಂದ 5 ನಿಮಿಷ ಕುದಿ ಬರುತ್ತದೆ ಚೆನ್ನಾಗಿ. ನೋಡಿ, ಈ ರೀತಿಯಾಗಿ ಕುದಿ ಬರಬೇಕು ಚೆನ್ನಾಗಿ. ಎರಡರಿಂದ 3 ಬಾರಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. 5 ನಿಮಿಷ ನೆನೆ ಹಾಕಿದ್ದೆ ನಾನು. ನೋಡಿ, ಈ ರೀತಿಯಾಗಿ
ಬಿಸಿ ಮಸಾಲಾ ನೀರಿಗೆ ಈ ರೀತಿ ಅಕ್ಕಿಯನ್ನು ಹಾಕಿಕೊಳ್ಳಬೇಕು. ನಿಧಾನವಾಗಿ ಹಾಕಿಕೊಳ್ಳಿ ಕೈಯಿಂದ ಹಾಕುವವರಾದರೆ, ಇಲ್ಲಾಂದ್ರೆ ಬಿಸಿ ನೀರು ಕೈಗೆ ಸಿಡಿಯುವ ಚಾನ್ಸಸ್ ಇರುತ್ತದೆ. ಕೈಯಿಂದ ಹಾಕಕ್ಕೆ ಬರದೇ ಇರುವವರು ಸ್ಪೂನಿಂದ ಆದರೂ ಅನ್ನದ ಚೌಟಿಂದನಾದರೂ ಹಾಕಿಕೊಳ್ಳಬಹುದು. ಸ್ವಲ್ಪ ಕೇರಾಗಿ ಹಾಕಿಕೊಳ್ಳಿ ಹಾಕುವಾಗ. ನೋಡಿ ಈ ರೀತಿ ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ. ಮನೆಯಲ್ಲಿ ತರಕಾರಿ ತಿನ್ನದೇ ಇರುವವರು, ಊಟ ಮಾಡುವಾಗ ಸೈಡಲ್ಲಿ ಎತ್ತಿಡುವವರಿಗೆ, ಮನೆಯಲ್ಲಿ ಚಿಕ್ಕ ಮಕ್ಕಳು ಇರುವವರಿಗೆ ತುಂಬಾ ಯೂಸ್ ಆಗುವಂತದ್ದು. ಈ ರೀತಿಯಾಗಿ ಅಡಿಗೆ ಮಾಡಿದ್ದಾರೆ. ಹಾಕೋ ತಕ್ಷಣ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಫುಲ್ ರೈಸ್ ಆದ ನಂತರ ತೋರಿಸುತ್ತೇನೆ. ಈ ರೀತಿ ಕ್ಲೋಸ್ ಮಾಡಿಕೊಳ್ಳಬೇಕು. ರೈಸ್ ಅಲ್ಲಿ ಕುದಿಯುವಾಗ ಸ್ವಲ್ಪ ಗ್ಯಾಪ್ ಇರಬೇಕು. ಈ ರೀತಿಯಾಗಿ ಮಧ್ಯದಲ್ಲಿ ಒಂದು ಬಾರಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಬೇಕು. ವೆಜಿಟೇಬಲ್ ಕುಷ್ಕ ನೋಡಿ ರೆಡಿ ಆಗಿದೆ. ನಾನು ಮಧ್ಯದಲ್ಲಿ 2 ಬಾರಿ ಮಿಕ್ಸ್ ಮಾಡಿದ್ದೇನೆ ಚೆನ್ನಾಗಿ. ಪಾತ್ರೆ ಅಥವಾ ಮಣ್ಣಿನ ಪಾತ್ರೆಯಲ್ಲಿ, ಸ್ಟೀಲ್ ಪಾತ್ರೆಯಲ್ಲಿ ಮಾಡುವವರಾದರೆ ಮಾಡಿ, ಕುಕ್ಕರಲ್ಲಿ ಮಾಡುವವರಾದರೆ ಅವಶ್ಯಕತೆ ಇರುವುದಿಲ್ಲ. ಮಣ್ಣಿನ ಪಾತ್ರೆ ಎಲ್ಲ ಆದರೆ 3 ರಿಂದ 4 ನಿಮಿಷ ಸ್ಟೀಮ್ ಮಾಡಿದರೆ ಸಾಕು. ಜಾಸ್ತಿ ಮಾಡಿದರೆ ಅದು ಅನ್ನ ಸೀದೋಗುತ್ತದೆ, ತಳ ಹಿಡಿಯುತ್ತದೆ. ಹೊಸದಾಗಿ ಮಾಡುವವರಿಗೆ ಈ ಮಾಹಿತಿ. ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡುವವರಾದರೆ ಗೊತ್ತಿರುತ್ತದೆ ಯಾವ ರೀತಿ ಮಾಡಬೇಕು ಎಂಬುದು. ನೋಡಿ ರೈಸ್ ಫುಲ್ ಆಗಿದೆ. ಈ ರೀತಿಯಾಗಿ ಫುಲ್ ಕ್ಲೋಸ್ ಮಾಡಿಕೊಂಡ್ರೆ ಸಾಕು. ವೆಜಿಟೇಬಲ್ ಕುಷ್ಕ ರೆಡಿ ಆಗಿದೆ ನೋಡಿ. ಲೋ ಫ್ಲೇಮಲ್ಲಿ ಇಟ್ಟು ಸ್ಟೀಮ್ ಮಾಡಿದ್ದೇವಲ್ಲ, ಆಗಿದೆ ನೋಡಿ. ಎಲ್ಲಿ ಒಂದು ಹನಿಯು ನೀರು ಸಹ ಕಾಣಿಸುವುದಿಲ್ಲ, ಚೆನ್ನಾಗಿ ಆಗಿರುತ್ತದೆ. ಕುಕ್ಕರಲ್ಲಿ ಮಾಡಿದಾಗ ಯಾವ ರೀತಿ ಇರುತ್ತದೆ ಅದೇ ರೀತಿಯಾಗಿ ಇರುತ್ತದೆ. ತುಂಬಾ ರುಚಿಕರವಾಗಿ ಆರೋಗ್ಯಕರವಾದಂತ ವೆಜಿಟೇಬಲ್ ಕುಷ್ಕ. ಚಿಕ್ಕ ಮಕ್ಕಳಿರುವವರಿಗೆ ತುಂಬಾ ಇಷ್ಟವಾಗುತ್ತದೆ ಇದು. ನೋಡಿ ವೆಜಿಟೇಬಲ್ಸ್ ಅನ್ನು ತೆಗೆದು ಕಡೆಗೆ ಇಟ್ಟು ಊಟ ಮಾಡೋ ತರ ಸೈಡಲ್ಲಿ ಇಟ್ಟು ಇಂಥವರಿಗೆ ಸಹ ಇದು ಯೂಸ್ ಆಗುತ್ತದೆ. ನೋಡಿ ಇದು ಸರ್ವ್ ಮಾಡಿಕೊಂಡರೆ ಸಾಕು. ನೋಡಿ ಸುತ್ತ ಎಲ್ಲೂ ಸಹ ಗ್ಯಾಪ್ ಬಿಡದೆ ಫುಲ್ ಕ್ಲೋಸ್ ಮಾಡಬೇಕು ಚೆನ್ನಾಗಿ. ನೋಡಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಾವು ಹಾಕುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಥ್ಯಾಂಕ್ ಯು ವ್ಯೂವರ್ಸ್.